ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ರೇವತಿ ಮದ್ವೆ ಆಗೋ ಹುಡುಗನ ನೋಡ್ಲೇಬೇಕು. ಪ್ಲೀಸ್ 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 ಮೀಟ್ ಮಾಡಿಸಿ. ಸರಿ, ಯಾವಾಗ ಅಂತ ನಾನು ಹೇಳ್ತೀನಿ, ರೆಡಿ ಆಗು. ಆಗ ರೇವತಿಗೂ ಬರೋದಕ್ಕೆ ಹೇಳಿ, ಇಬ್ರು ಒಟ್ಟಿಗೆ ಮೀಟ್ ಮಾಡ್ಬೋದು. ಅಬ್ಬಾ, ನನಗೀಗ ಸಮಾಧಾನ ಆಯ್ತು. ನೀವು ಹುಡುಗನ ಮೊದ್ಲೇ ನೋಡಿದಿರ ಅಂತ ಗೊತ್ತಾದ ತಕ್ಷಣ ನಂಗೆ ಗುರ್ದೋಯ್ತು. ನಿಮ್ ಜೊತೆ ಜಗಳ ಮಾಡೋಣ ಅಂತಾನೆ ಬಂದೆ. ಆದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಕೋಪ ಭಯಕ್ಕೆ ಕನ್ವರ್ಟ್ ಆಗೋಯ್ತು. ಆದ್ರೆ ಇವಾಗ ನನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ನಂಗೆ ಇವಾಗ ಲೈಟ್ ಆಗಿ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಏಜೆ. ನಾನು ಒಪ್ಪಿದ್ಮೇಲೆ ಮದ್ವೆ ಆಯ್ತಾ? ಬೈ 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 ಬೈ. ತಗೊಳ್ಳಿ ಚಂದ್ರಶೇಖರ್ ಸ್ವಾಮಿಗಳೇ ಹಾಲು. ಹಾಲ? ಹಾಲೆ. ಇದೇನೆ ಯಾವತ್ತೂ ಇಲ್ಲದಿದ್ದು. ಸುಮ್ಮನೆ ರೀ, ನಾವಾಗಲೂ ತಮಾಷೆ ಮಾಡಬೇಡಿ. ಹೆಪ್ಕಾಕಕ್ಕೆ ಅಂತ ಹಾಲಿಟ್ಟಿದ್ದೆ. ರೇವತಿ ಗೊತ್ತಿಲ್ಲದೆ ಕುಡಿದು ಬಿಟ್ಟಿದ್ಲು. ಇನ್ನು ಸ್ವಲ್ಪ ಹೊತ್ತು ಮಿಕ್ಕಿತ್ತಲ್ಲ, ನಮ್ಮ ಯಜಮಾನ್ರು ಕೊಡೋಣ ಅಂತ ಪ್ರೀತಿಯಿಂದ ತಂದೆ. ಕೌಸಲ್ಯ, ಮಿಡಲ್ ಕ್ಲಾಸ್ ಅಂದ್ರೆ ಇದ್ದಿದ್ರಲ್ಲಿ ತೃಪ್ತಿ ಪಡೋರು ಅಂತ. ನೀನ್ ನೋಡಿದ್ರೆ ಉಳಿದಿದ್ರಲ್ಲಿ ತೃಪ್ತಿ ಕೊಡೋ ಹಂಗೆ ಕಾಣ್ತೀಯ. ರೀ, ಏನ್ರಿ ಅದ್ ಲೆಕ್ಕಾಚಾರ? ಅದು ನಮ್ಮ ರೇವತಿ ಮದುವೆಗೆ PF ಇಂದ ಲೋನ್ ತಗೋಬೇಕು ಅಂತ ಇದ್ನಲ್ಲ, PF ಅಕೌಂಟಲ್ಲಿ 8 ಲಕ್ಷ ಇದೆ ಕಣೆ. ನಾವು ಸರಿಯಾದ ಕಾರಣ ಕೊಟ್ಟರೆ 90% ವರೆಗೂ ಲೋನ್ ತಗೋಬೋದಂತೆ. 90% ಅಂದರೆ ಎಷ್ಟಾಗುತ್ತೆ ಗೊತ್ತಾ? ನೋಡು, 7 ಲಕ್ಷದ ಹತ್ರ. ಏನಂದ್ರಿ? 7 lakhs. ಓ ಮೈ ಗಾಡ್, ಅಷ್ಟು ದುಡ್ಡಿತ್ತೇನ್ರಿ ನಿಮ್ಮ ಹತ್ರ? PF ಅಕೌಂಟಲ್ಲಿ ಇತ್ತು, ಬ್ಯಾಂಕ್ ಅಕೌಂಟಿಗೆ ಬಂದಿರಲಿಲ್ಲ ಅಷ್ಟೇ. ಹಾಗಾದ್ರೆ ನಾವು ಲಕ್ಷಾಧೀಶ್ವರು. ಅಕ್ಕ, ಆಯ್ಕೊಂಡು ತಿನ್ನೋರ್ಗೆ ಕೈ ತುಂಬ ಕೊಟ್ಟರು ತಿರುಗಿ ಎತ್ತದ್ ಬಿಡ್ಲಿಲ್ಲ ಅಂತ. ಹಾಗಾಯ್ತು ಕತೆ. ಸ್ವಾಮಿಗಳೇ, ದುಡ್ಡು ಯಾವಾಗ ಬರುತ್ತೆ? ಅದು ಬ್ಯಾಂಕ್ ಅಕೌಂಟಿಗೆ ಬಂದಿದೆ, ನಾಳೆ ಹೋಗಿ ವಿಡ್ರಾ ಮಾಡ್ಕೊಂಡ್ ಬರ್ತೀನಿ. ರೀ, 7 ಲಕ್ಷ, 7 lakhs. ಐ ವಾಂಟ್ ಟು ಸಿ. ಬೇಗ ಸಿ ಏನ್ ಮಾಡ್ರಿ, ಅಂದ್ರೆ ನೋಡೋ ಹಾಗೆ ಮಾಡಿ ಅಂತ. ಕಣ್ ತುಂಬ ನೋಡೋ ಹಾಗೆ ಮಾಡ್ರಿ ಪ್ಲೀಸ್. ಸ್ವಲ್ಪ ತಡ್ಕೊಳೆ, ನಾಳೆ ಬ್ಯಾಂಕಿಂದ ತಗೊಂಡು ಬಂದ್ಮೇಲೆ ತೋರಿಸ್ತೀನಿ ನಿನ್ಗೆ. ಅಕ್ಕ, ಇವ್ರಿಗೆ ಯಾಕೆ ಕೈ ತಿರ್ಪಿಸೋಕೆ? ಈಚೆನೆ ರೇವತಿ ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಖರ್ಚೆಲ್ಲ ನೋಡ್ಕೋತೀನಿ ಅಂತ ಹೇಳಿದ್ರಲ್ವಾ. ಅಷ್ಟಾದ್ರೂ ಇವ್ರಿಗೆ ತಿರ್ಪಿಸೋಕೆ ಬಿಟ್ಟಿಲ್ಲ ನೋಡಿ. ಎಲ್ಲಾನು ಈಸಿಯಾಗಿ ಸಿಕ್ಕರೆ ಇವ್ರಿಗೂ ಹೀಗೆ ಸರು ಮೊದಲೇ ಕಿತ್ತೋದು. ಇವ್ರಿಗೂ ಏನಾರು ಮಾಡ್ಕೊಂಡು ಹಾಳಾಗ್ಬಿಟ್ರು. ನಾವು ಹೋಗೋಣ. ಏನ್ಲಿಲ್ಲ ಅವರೇ, ತಂಗಿ ಮದುವೆ ಜೋರ? ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಗಂಡಾಗಿ ಹೊರಗಡೆ ಹೋಗಿ ದುಡಿಬೇಕು, ಮನೇಲಿದ್ದು ಹೆಣ್ಮಕ್ಳಿಂದ ಓಡಾಡೋದಲ್ಲ. ನನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಲೀಲಾ ಅವರೇ. ನಾನು ಅವತ್ತೇ ನಿಮ್ಗೆ ಹೇಳಿದೆ, ನಾನು ವಿಲನ್ ಅಲ್ಲ. ನನ್ನ ಟಾರ್ಗೆಟ್ ಇರೋದು ಏಜೆ. ಅಕ್ಕನ ಕೊಲೆ ಮಾಡಿರೋ ತಪ್ಪಿಗೆ ಅವನ್ನ ಜೈಲಿಗೆ ಕಳಿಸ್ಬೇಕು, ಇದು ನನ್ನ ಗುರಿ. ಅದು ಕನ್ಸಲ್ಲೂ ಸಾಧ್ಯ ಅಲ್ಲ ವಿಕ್ರಮ್ ಅವರೇ, ಮರ್ತು ಬಿಡಿ. ವಿಕ್ರಮ್ ಅವರೇ, ಉತ್ತರನ್ ಪೌರುಷ ಅಂತ ಮಾತು ಕೇಳಿದ್ದೀರಾ? ಮೋಸ್ಟ್ಲಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಿಮ್ದೇನಿದ್ರು ಹೆಣ್ಮಕ್ಳು ಮುಂದೆ ಹಾರಾಟ ಚೀರಾಟ ಅಷ್ಟೇ. ನೀವು ಇಷ್ಟು ದಿನ ಏನು ಮಾಡಿದ್ದೀರಾ ಅಂತ ನಾನು ನೋಡಿದ್ದೀನಿ. ಮಾಡೋಕ್ಕಾಗದೇ ಇರೋರು ಮೈ ಪರ್ಚ್ಕೊಂಡ್ರು ಅಂತ ಹೇಳ್ತಾರಲ್ಲ, ಹಾಗೆ ನೀವೇನಾದರೂ ಹೀಗೆ ನನ್ನನ್ನು ಕೆಣಕ್ತಾ ಹೋದರೆ ನಿಮ್ಮ ತಂಗಿ ಮದುವೆ ನಿಲ್ಲಿಸೋ ಕೆಪಾಸಿಟಿನೂ ನಮಗಿದೆ. ಏ, ಮುಚ್ಚೋ ಬಾಯ್ನ.
ನೀನ್ ಹೇಳಿದ್ದೆಲ್ಲ ನಾನು ಕೇಳಿಸ್ಕೊತೀನಿ ಅಂದ ತಕ್ಷಣ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನೀನು ಏಜೆನ ಮುಟ್ಟಕ್ಕೂ ಆಗಲ್ಲ. ಇಲ್ಲಿವರೆಗೂ ಒಂದ್ ಲೆಕ್ಕ ಅಂದ್ರೆ ಇನ್ಮೇಲಿಂದ ಒಂದ್ ಲೆಕ್ಕ. ಯಾಕಂದ್ರೆ ಏಜೆ ಹಿಂದೆ 3 ಶಕ್ತಿಗಳಿದೆ. ನಾನು, ದುರ್ಗಾ, ಛಾಯಾ. ನಾವು 3 ಜನ ಒಟ್ಟಿಗೆ ಇದ್ದೀವಿ. ನೀನ್ ಏಜೆ ಹತ್ರ ಬರಕ್ಕಾಗಲ್ಲ. ನಾವು 3 ಜನ ಇರೋವರೆಗೂ ನೀನ್ ಏಜೆನ ಮುಟ್ಟಕ್ಕೂ ಆಗಲ್ಲ. ನನ್ನನ್ನ ದಾಟಿ ಏಜೆ ಹತ್ರ ಯಾರು ಬರಕ್ಕಾಗಲ್ಲ. ಛಾಯಾ, ಈ ಲೀಲಾ ನಿನ್ನನ್ನು ನಂಬ್ಕೊಂಡು ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾ ಇದ್ದಾಳೆ. ಇದಲ್ವಾ ಕತೆ ಟ್ವಿಸ್ಟು ಅಂದರೆ? ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ಅಯ್ಯಯ್ಯೋ, ನೀವು ದೊಡ್ಡವರು, ಹಾಗೆಲ್ಲ ಹೇಳಬಾರ್ದು. ಇಲ್ಲಮ್ಮ, ಏಜೆ ಮನೆಯವರಿಗೆ ನಾವು ಲೆಕ್ಕ ಹಾಕೊಂಡು ಥ್ಯಾಂಕ್ಸ್ ಹೇಳಿದ್ರೆ 2 ಲಾರಿ ಲೋಡ್ ಆಗುವಷ್ಟಿದೆ. ಆದರೆ ಏಜೆ ಸರ್ ತುಂಬ ಒಳ್ಳೆಯವರು, ಅದು ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಅದಕ್ಕೆ ಅಲ್ವಾ ಇವತ್ತು ಸೊಸೈಟಿನಲ್ಲಿ ನಮ್ಮ ಮನೆ ಅಂದ್ರೆ ನಾವಂದ್ರೆ ಗೌರವ ಕೊಡೋದು. ಸತ್ಯವಾದ ಮಾತಮ್ಮ. ಈಗ ನಿಮ್ಮನ್ನೇ ತಗೊಳ್ಳಿ, ಸದ್ದಿಲ್ಲದೆ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ ಅಂತ ಬರ್ತೀರಾ. ಯಾರಿಗೂ ಗೊತ್ತಾಗದೇ ಇದ್ದ ಹಾಗೆ ನಿಮ್ಮ ಕೆಲಸ ಮಾಡಿಬಿಟ್ಟು ಹೊರಟ್ಬಿಡ್ತೀರ. ಈ ಗುಣ ಯಾರಿಗೆ ಬರುತ್ತೆ ಹೇಳಿಮ್ಮ? ಹೋದ್ಸಲ ಗಣೇಶ ಹಬ್ಬದ ಸಮಯದಲ್ಲಿ ನೀವು ಯಾರು ಏನು ಅನ್ನೋದನ್ನ ಮರೆತು ನಮ್ಮ ಮನೇಲಿ ನಮ್ಮ ಮನೆಯವ್ರ ಹಾಗೆ ಇದ್ದು ಎಲ್ಲ ಕೆಲಸನೂ ಮಾಡಿದ್ರಲ್ಲಮ್ಮ. ನನ್ನ ಮಗಳ ಮದುವೆಗೂ ನೀವಾಗೇ ಕೇಳ್ಕೊಂಡು ಬಂದಿದ್ದೀರಾ. ನಾನು ಏನು ಹೇಳಲಿ ತಾಯಿ, ನನಗೆ ಹೇಳೋದಕ್ಕೆ ಯಾವ ಮಾತು ಉಳಿದಿಲ್ಲ. ನಾನು ಆಗ್ಲೇ ಹೇಳಲಿಲ್ವಾ ಸರ್, ನೀವು ಹಾಗೆಲ್ಲ ಹೇಳಬಾರ್ದು. ಏನೋ ನಾವು ಒಂದು ಕೆಲಸ ಅನ್ಕೊಂಡು ಬಂದಿದ್ದೀವಿ, ಅದಾದಷ್ಟು ಬೇಗ ಆದರೆ ಸಾಕು, ಅಷ್ಟೇ ಅಲ್ವಾ ಅಕ್ಕ? ಆಗುತ್ತಮ್ಮ, ನೀವು ಅನ್ಕೊಂಡಿರೋದು ಎಲ್ಲ ಆಗುತ್ತೆ. ಆ ಭಗವಂತ ನಿಮ್ಮಂಥವ್ರ ಮಾತಿಗೆ ಹ್ಞೂ ಅಂದೆ ಹ್ಞೂ ಅನ್ನಕ್ಕಾಗತ್ತೆ ನಮ್ಮ. ನೋಡಮ್ಮ, ನನಗೆ ಬ್ಯಾಂಕಲ್ಲಿ ಒಂಚೂರು ಕೆಲಸ ಇದೆ, ಒಂದು ಸ್ವಲ್ಪ ದೊಡ್ಡ ಅಮೌಂಟ್ ಬಿಡಿಸ್ಕೊಂಡ್ ಬರೋದಿದೆ. ಬರ್ತೀನಮ್ಮ, ಹೊರಡ್ಲಾ? ಹುಷಾರಾಗಿ ಹೋಗ್ಬನ್ನಿ. ಆಯ್ತಮ್ಮ, ಬರ್ತೀನಿ. ಈ ಲೆವೆಲ್ಗೆ ಬಕೆಟ್ ಹಿಡಿತಾರ ಈ ಮನುಷ್ಯ. ರಕ್ತ ಬಂದಿರ, ಸ್ವಲ್ಪ ಹೊತ್ತು ಹೋಗಿದ್ರೆ ರಕ್ತ ಬಂದಿರೋದು ಸರು. ಅಕ್ಕ, ಮೊಬೈಲ್ ಬಾಬಾ ಕಾಲ್ ಮಾಡ್ತಿದ್ದಾರೆ. ಬಾಬಾ, ನಿಮ್ ಪಾದ, ನಿಮ್ಮ ಆಶೀರ್ವಾದ ಎರಡು ನಮ್ ತಲೆ ಮೇಲೆ. ಹೇಳಿ ಬಾಬಾ. ಮಕ್ಕಳೇ, ನೀವು ಸಂಕಟದಲ್ಲಿ ಇದ್ದೀರಾ ಎಂದು ತಿಳಿತು. ಅದಕ್ಕೆ ನಾನೇ ಕರೆ ಮಾಡಿದ್ದೀನಿ. ನೀವು ಅಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ತಿಳಿಸಿದರೆ ನಾನು ನಿಮಗೆ ಸಹಾಯ ಮಾಡುವೆ. ಏನೋ ಬಾಬಾ, ನಿಮಗ್ ಗೊತ್ತಿಲ್ಲದೆ ಇರೋದು ಏನಿದೆ? ನಾವಿಬ್ರು ಏನೋ ಮಾಡಕ್ ಹೋಗಿ ಏಜೆ ಹತ್ರ ತಗ್ಲಾಕೊಂಡು ಇಲ್ಲಿಗೆ ಬಂದ್ವಿ. ರೇವತಿ ಮದುವೆ ಹಾಳು ಮಾಡಬೇಕು ಅಂತ ನೀವೇ ಪ್ಲಾನ್ ಮಾಡಿ ನಮ್ಮನ್ನ ಇಲ್ಲಿ ಕಳ್ಸಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇಲ್ಲೇ ಉಳ್ಕೊಂಡಿದ್ದೀವಿ. ಸದ್ಯಕ್ಕೇನೋ ಡೆವಲಪ್ಮೆಂಟ್ ಇಲ್ಲ. ಹಾ, ಇವಾಗ ತಾನೇ ರೇವತಿ ಅವ್ರ ತಂದೆ ಚಂದ್ರಶೇಖರು ಬ್ಯಾಂಕಿಂದ ಮದುವೆಗೆ ಅಂತ ದುಡ್ಡು ಬಿಡಿಸ್ಕೊಂಬರೋದಕ್ಕೆ ಹೊರಗೆ ಹೋದ್ರು. ಇದಿಷ್ಟು ಕತೆ. ಸರಿ, ನೀವು ಅಂದ್ಕೊಂಡಾಗೆ ಮದುವೆನ ನಿಲ್ಸೋಣ, ಅದಕ್ಕೆ ನಾನಿದ್ದೀನಿ. ನನ್ಗೆ ಗೊತ್ತಿತ್ತು ಮೊಬೈಲ್ ಬಾಬಾ, ನೀವು ಅನ್ಕೊಂಡ್ರೆ ಆ ಕೆಲಸ ಹಾಗೆ ಆಗುತ್ತೆ ಅಂತ. ಹೇಗಾದ್ರೂ ಮಾಡಿ ಆ ರೇವತಿ ಮದುವೆನ ಮುರಿದು ಬಿಡಿ. ಮಸ್ತ್ ಮಸ್ತ್, ಶುಭ ಮಸ್ತ್. ಮಸ್ತು ಮಸ್ತು. ಲೀಲಾ, ಲೀಲಾ, ಬಂದೆ 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 ಏಜೆ. ಅಯ್ಯೋ, ಸಾರಿ 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 ಹೇ ಸಾರಿ. ಲೀಲಾ, ಏನಿದು
ಮುಂದ್ಗಡೆಯಿಂದ ಬರೋ ವಾಯ್ಸ್ ಹಿಂದ್ಗಡೆ ಬರ್ತಿದ್ಯಲ್ಲ. ಬಾಯ್ಲಿ ತಲೆ ಎಲ್ಲಿದೆ ನಿಮಗೆ? ಕುತ್ಕೆ ಮೇಲೆ. ವಾವ್, ಅದ್ರೊಳಗೆ ಬುದ್ಧಿ ಇರುತ್ತಲ್ಲ, ಅದೆಲ್ಲಿದೆ? ಅದೇನೋ ಗೊತ್ತಿಲ್ಲ ಏಜೆ, ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಗೆಲ್ಲ ಮರ್ತೋಗುತ್ತೆ. ಸಾರಿ. ನನಗೆ ಡಿಕ್ಕಿ ಹೊಡೆದೆ ಓಕೆ, ಯಾವ್ದಾರ ಆಬ್ಜೆಕ್ಟು ಅಥವಾ ಶಾರ್ಪ್ ಎಡ್ಜ್ಗೂ ಹೊಡ್ಕೊಂಡಿದ್ರೆ ಏನಾಗ್ತಾ ಇತ್ತು? ನನ್ಗೇನಾಗುತ್ತೆ ಏಜೆ, ಇದು ತೋಳಲ್ಲ ತೊಲೆ ತೊಲೆ ಅನ್ನೋ ಸಾಧಕ್ ಹೋಗಿಲ್ಲ ಕಾಮಿಡಿ ನೋಡ್ಕೊಂಡು ಬೆಳೆದವ್ರು ನಾವೆಲ್ಲ. ನನಗೇನು ಆಗಲ್ಲ ಬಿಡಿ. ನೀನು ನಿನ್ನ ಭಾಷೆನೋ ನನಗೊಂಚೂರು ಅರ್ಥ ಆಗಲ್ಲ. ಎನಿವೆ, ನಾನು ಕರೆದಿದ್ದು ರೇವತಿಗೆ ಹುಡುಗನ್ನ ನೋಡಿದ್ದೀನಲ್ಲ, ಅವನನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಏಜೆ. ವೇಟ್ ಮಾಡಿ, ನಾನು ಈಗಲೇ ರೇವತಿಗೆ ಕಾಲ್ ಮಾಡ್ತೀನಿ. ನಾನು ಫೋನ್ ಮಾಡಿ ಹೇಳಾಗಿದೆ, ನೀನು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟ, ಎಡವಟ್ಟು ಮಾಡಬೇಡ. ಏನು ನಾನು ಆಗ್ಲೇ ರೆಡಿ ಇದ್ದೀನಿ ಏಜೆ, ಐ ಆಮ್ ಆಲ್ವೇಸ್ ರೆಡಿ. ಅಮ್ಮ ಅಮ್ಮ ನಾನು ಹೋಗ್ಬರ್ತೀನಿ. ಹುಷಾರು ಕಡೆ. ಎಲ್ಲಿ ಕರೆದಿದ್ದಾರೆ ನಿಮ್ಮ ಭಾವ? ಮನೆಗೆಲ್ಲ ಕರೆದಿಲ್ಲ ಅಮ್ಮ, ಎಲ್ಲೋ ಆಚೆ ಕರೆದ್ರು. ಲೊಕೇಶನ್ ಕಳಿಸಿದ್ದಾರೆ, ನಾನು ಕ್ಯಾಬಲ್ಲಿ ಹೋಗಿ ಬರ್ತೀನಿ. ಲೇಟ್ ಮಾಡಬೇಡ, ಬೇಗ ಬಂದ್ಬಿಡು. ಅಮ್ಮ, ನಾನು ಹೋಗ್ತಿರೋದು ಭಾವನ್ ಮೀಟ್ ಮಾಡಕ್ಕೆ. ಅವರಿದ್ರೆ ಯಾವತ್ತೂ ಟೆನ್ಷನ್ಗೆ ಜಾಗನೇ ಇರಲ್ಲ. ಹೌದು ಕಣೆ, ನೀನು ಹೇಳ್ತಿರೋದು ನಿಜ. ಅವರಿಂದನೇ ನಮ್ಮ ಮನೆಯಲ್ಲಿ 2 ಹೊತ್ತು ದೀಪ ಉರಿತಾ ಇರೋದು, 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಿರೋದು. ಅಕ್ಕ, ಬಕೆಟ್ ಹಿಡಿಯೋದು ಎತ್ತರಕ್ಕಿದ್ದಾಗ ಮಾತ್ರ ಅಲ್ವಾ? ಇವರೇನು ಇಲ್ಲದೆ ಇದ್ರು ಹಿಂಗೆಲ್ಲ ಹೇಳ್ತಿದ್ದಾರೆ? ಎದುರುಗಿಲ್ಲ ಅಂದ್ರು ಒಬ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅದು ಜೆನ್ಯೂನ್ ಆಗಿರುತ್ತೆ ಅಂತ ಅರ್ಥ. ಅಕ್ಕ, ಕೇಜೆ ಅಂದ್ರೆ ಸುಮ್ಮನೆನಾ? ಮತ್ತೆ ನಾವು ಅವ್ರ ಮನೆಯಲ್ಲಿರೋದಕ್ಕೆ ಹೆಮ್ಮೆ ಪಡಬೇಕು. ಆದರೆ ಈ ಲೀಲಾ ಮನೆಯವರು ಓವರ್ ಆಗಿ ಆಡ್ತಾರೆ ಅಂತ ನನ್ಗನ್ಸುತ್ತೆ. ಬರ್ತೀನಮ್ಮ, ಅಲ್ಲಿ ರೀಚ್ ಆದ್ಮೇಲೆ ಕಾಲ್ ಮಾಡಿ ಹೇಳ್ತೀನಿ. ಸರಿಮ್ಮ, ಹೋಗ್ಬ. ಸರು, ನನಗನ್ಸುತ್ತೆ ಮೊಬೈಲ್ ಮಾವ ಈ ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳಿದ್ರಲ್ಲ. ಹ್ಞೂ, ಹೇಗೆ ಅಂತ ಗೊತ್ತಾಯ್ತು. ಹೇಗೆ? ಮದುವೆ ಹುಡುಗಿ ಕಿಡ್ನ್ಯಾಪ್ ಆದ್ರೆ ಮದುವೆನೇ ನಿಂತೋಗತ್ತೆ. ಕರೆಕ್ಟು. ಮೊಬೈಲ್ ಬಾಬಾ, ನಿಮ್ಮ ತಲೆನೋ ತಲೆ. ಏಜೆ, ಹುಡುಗ ಎಲ್ಲಿ? ನಾವು ಬರ್ತೀವಿ ಅಂತ ಗೊತ್ತಾದ್ಮೇಲೂ ಅವ್ರಿಗೆ ಬರ್ಬೇಕು ತಾನೆ? ನೀವೇ ಹೇಳಿ. ಹುಡುಗನ್ನ ಕರೆಸ್ತಾ ಇರೋದು ನೀನು ನೋಡ್ಲಿ ಅಂತ. ಅವನು ನಮಗೋಸ್ಕರ ಬರ್ತಾ ಇದ್ದಾನೆ ಅಂದ್ರೆ ನಾವು ಮೊದಲು ಬರಬೇಕಲ್ವಾ? ಏಜೆ, ಏನ್ ಹೀಗೆ ಹೇಳ್ತಿದ್ದೀರಾ? ನಾವ್ ಯಾರಿಗೋಸ್ಕರ ಮೀಟ್ ಆಗಕ್ ಬಂದಿದೀವಿ ಅನ್ನೋದ್ಕಿಂತ ಯಾರು ಮೀಟ್ ಆಗಕ್ ಬಂದಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಮೀಟ್ ಆಗಕ್ ಬಂದಿರೋದು ಸೆಲೆಬ್ರಿಟಿ ಬಿಸ್ನೆಸ್ ಮ್ಯಾನ್ ಏಜೆ. ನೀವ್ ಬಂದಿದ್ದೀರಾ ಅಂದ್ಮೇಲೆ 1 ಅವರ್ ಮುಂಚೆ ಬಂದು ಕಾಯ್ತಾ ಇರ್ಬೇಕು ತಾನೆ? ಎಲ್ಲಿ ಬಂದೆ ಇಲ್ಲ ಹುಡುಗ? ಸರಿ, ನೀ ಇಲ್ಲೇ ಮಾತಾಡ್ಕೊಂಡು ನಿಂತಿರೋ, ನಾವು ಒಳಗೋ. ಏಜೆ ಏಜೆ ಪ್ಲೀಸ್, ಯಾವ್ದೋ ಹೊಸ ಜಾಗ ಕರ್ಕೊಂಡ್ ಬಂದು ನಾನು ಒಬ್ಳನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನಾನು ಮೊದಲೇ ಅಮ್ಮಣ್ಣಿ ಪಾಪು ತರ ಇದ್ದೀನಿ. ಚಿಕ್ಕವಳು ಅಂತ ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ? ಸುಮ್ಮನೆ ಜೋಕ್ ಮಾಡ್ದೆ. ಏಜೆ, ನಾನು ಈಗಲೇ ಹೇಳ್ತೀನಿ, ನಾನು ಒಪ್ಪಿದ್ರೆ ಮಾತ್ರ ಮದ್ವೆ, ಇಲ್ಲ ಅಂದ್ರೆ ನೋವೇ, ಚಾನ್ಸೇ ಇಲ್ಲ. ಮದುವೆ ಆಗೋವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ. ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು ಅಂದ್ರೆ ಒಪ್ಬೇಕಾದವರು ಬೇರೆಯವರಲ್ಲ, ಮದುವೆ ಆಗ್ಬೇಕಾದವರು. ಅದು ಓಕೆ, ಅದು ನಂಗೂ ಗೊತ್ತು. ಆದ್ರೆ ಚುಕ್ಕಿನ ಚಿಕ್ಕ ವಯಸ್ಸಿಂದ ಬೆಳೆಸಿರೋಳು ನಾನಲ್ವಾ? ಅವಳು ನನ್ನ ಕಣ್ಣಿಗೆ ಇನ್ನೂ ಪುಟ್ಟ ಹುಡುಗಿ ತರಾನೇ ಕಾಣಿಸ್ತಾಳೆ. ಅವಳಿಗೆ ಕೆಟ್ಟದ್ ಯಾವ್ದು ಒಳ್ಳೇದ್ ಯಾವ್ದು ಅಂತ ಏನೂ ಗೊತ್ತಾಗಲ್ಲ. ಅದಕ್ಕೆ ಅವಳು ಮದ್ವೆ ಆಗೋ ಗಂಡನ ನಾನೇ ಓಕೆ ಮಾಡ್ಬೇಕು. ಚುಕ್ಕಿ ಮದ್ವೆ ಆಗೋ ಹುಡುಗಂಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು. ಅವರು ನಿಮ್ ತರ ಇರಬೇಕು ಅಂತ ನಾನು ಹೇಳ್ತಿಲ್ಲ, ನಿಮ್ ತರ ಯಾರು ಇರಕ್ ಸಾಧ್ಯ ಇಲ್ಲ. ಆದ್ರೆ ನಿಮ್ ಬುದ್ಧಿಯಲ್ಲಿ 10%, ನಿಮ್ ಟ್ಯಾಲೆಂಟಲ್ಲಿ 10%, ನಿಮ್ ಬಿಹೇವಿಯರಲ್ಲಿ 10%, ಇಷ್ಟಿದ್ರೆ ಸಾಕು. ಅಲ್ಲಿ 30% ಆಯ್ತು. ಅದ್ರ ಪ್ರಕಾರ ಪಾಸ್ ಅಂತ ಲೆಕ್ಕ ತಾನೆ? ನಿಮ್ಮ ಕಡೆ 30%ಗೆ ಪಾಸ್ ಮಾಡ್ತಾರಾ? ಇಲ್ವಲ್ಲ, ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟು, ಅದಕ್ಕೆ ಮ್ಯಾಥ್ಸಲ್ಲಿ ಸ್ವಲ್ಪ ಹಿಂದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ.
ಹೇಳ್ಕೋಸಲ್ಯ. ಸ್ವಾಮಿಗಳೇ ದುಡ್ಡು ಬಿಡಿಸ್ಕೊಂಡ್ರಾ? ಕ್ಯಾಶ್ ತಗೊಂಡೆ, ಈಗ ತಾನೇ ತಗೊಂಡೆ. ಕ್ಯಾಶಿಯರ್ ಅಂದ್ರು ಯಾಕೆ ಸರ್ ಇಷ್ಟೆಲ್ಲ ಕ್ಯಾಶ್ ತಗೊಂಡು ಹೋಗ್ತೀರಾ, ಆನ್ಲೈನಲ್ಲೇ ಮಾಡ್ಬೋದಲ್ಲ ಅಂದ್ರು. ಹ್ಞೂ ಮತ್ತೆ ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಜಾಬಲ್ಲಿದ್ರೆ ಭಯ ಆಗುತ್ತಲ್ವಾ, ಆನ್ಲೈನಲ್ಲೇ ಇರಲಿ ಅಂತ. ಅದೆಲ್ಲ ಕರೆಕ್ಟೇ, ಆದರೆ ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಮ್ಮ ಗ್ರಾಚಾರ ಸರಿ ಇಲ್ಲದೆ ನೆಟ್ವರ್ಕ್ ಇಲ್ಲದೆ ಇರೋವಾಗ ನಮ್ಮ ಅಕೌಂಟಿಂದ ಡೆಬಿಟ್ ಆಗಿಬಿಟ್ಟಿರುತ್ತೆ. ಕೊಡಬೇಕಾದವ್ರಿಗೆ ದುಡ್ಡೇ ಹೋಗಿರಲ್ಲ. ಆವಾಗ ನಾವು ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ಇನ್ನೊಂದು ವಾರ ಬಿಟ್ಟು ನಿಮ್ಮ ದುಡ್ಡು ಸಿಗುತ್ತೆ ಅಂತಾರೆ. ಮದುವೆ ಟೈಮಲ್ಲಿ ನಮ್ಗೆ ಇದೆಲ್ಲ ಬೇಕೇನೆ, ಅದಕ್ಕೆ ಕ್ಯಾಶೇ ಇರಲಿ ಅಂತ ತಗೊಂಡ್ಬರ್ತಾ ಇದ್ದೀನಿ. ಮೂರಿ ಹುಷಾರಾಗಿ ಬನ್ನಿ. 7 ಲಕ್ಷ ಅಂದ್ರೆ ಕೈಕಾಲೆಲ್ಲ ನಡುಗುತ್ತೆ. ನೀವು ಪಾಪ ಕಷ್ಟಪಟ್ಟು ಜೀವನ ಪೂರ್ತಿ ಕೂಡಿಟ್ಟಿರೋ ಹಣ ಅಲ್ವಾ, ಅದಕ್ಕೆ ಹೇಳ್ದೆ. ಹುಷಾರಾಗಿ ಬನ್ನಿ. ಅಯ್ಯೋ ನನಗೆ ಮೊದಲೇ ಗಾಬರಿ, ನೀನು ಇನ್ನೂ ಗಾಬರಿ ಮಾಡಿಸ್ಬಿಡ್ವೆ. ದೇವ್ರಿದ್ದಾನೆ, ಹೇಗೋ ತಗೊಂಡ್ಬರ್ತೀನಿ, ಸುಮ್ಮನೆ ಇದ್ಬಿಡು. ಆಯ್ತು ಸ್ವಾಮಿಗಳೇ, 7 lakhs ಹುಷಾರಾಗಿ ತಗೊಂಡು ಬನ್ನಿ. ಬರ್ತೀನಿ, ಫೋನ್ ಇಡು. ಲಕ್ಷ್ಮಿ, ಆಹಾ 7 ಲಕ್ಷ. ಏನೇಜೆ ಇನ್ನು ಹುಡುಗ ಬಂದೇ ಇಲ್ಲ, ಟೈಮ್ ಸೆನ್ಸ್ ಇಲ್ವಾ ಅವ್ರಿಗೆ? ನಮ್ಮ ಕಾಲೇಜಲ್ಲೆಲ್ಲ ಹುಡುಗರು ಅವ್ರು ಇಷ್ಟಪಟ್ಟ ಹುಡುಗಿರು ಕ್ಲಾಸಿಗೆ ಬರ್ತಿದ್ದಾರೆ ಅಂದ ತಕ್ಷಣ ಅರ್ಧ ಗಂಟೆ ಮುಂಚೆ ಬಂದು ಕಾಯ್ತಾ ಇದ್ರು. ಈಗ ನೋಡಿ ಕಾಲ ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಇನ್ನೂ ಬಂದೇ ಇಲ್ಲ. ಛೆ, ಯಾಕೆ ಅಜ್ಜೆ ನೀವೇನೋ ಮಾತಾಡ್ತಾನೆ ಇಲ್ಲ? ನನ್ನ ಮಾತನ್ನೆಲ್ಲ ನೀನೇ ಆಡ್ತಿದ್ಯಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಅಲ್ವಾ, ನಿಮಗೆ ಅನಿಸ್ತಿರೋದೇ ನನಗೂ ಅನಿಸ್ತಾ ಇದೆ. ನಿಮ್ಮ ಮನ್ಸಿನ ಮಾತನ್ನ ನಾನೇ ಆಡ್ಬಿಟ್ಟೆ. ನೀವೇನೇ ಹೇಳಿ ಅಜ್ಜೆ, ಈ ಹುಡುಗರಿಗೆ ಯಾವ ಸೆನ್ಸ್ ಇಲ್ಲ ಅಂದ್ರೂ ಟೈಮ್ ಸೆನ್ಸ್ ಮಾತ್ರ ಇರ್ಬೇಕಪ್ಪ. ಏಜೆ ಏಜೆ, ನೀವೇನು ನಾನು ನೋಡ್ತಾನೆ ಇಲ್ಲ. ನೀವ್ ನಾನು ನೋಡಿದ್ರೆ ನಂಗೆ ಖುಷಿ. ಅಂದ್ರೆ ನೀವ್ ನೋಡ್ತಿದ್ರೆ ನನ್ ಖುಷಿಯಾಗಿ ಮಾತಾಡ್ಬೋದು ಅಂತ ಹೇಳಕ್ ಬಂದೆ ಏಜೆ. ಏನ್ ಗೊತ್ತಾ ಏಜೆ, ಈ ಹುಡುಗರಿಗೆ ಟೈಮ್ ಸೆನ್ಸ್ ಇಲ್ಲ ಅಂದ್ರೆ ಮನೆಗ್ ಸರಿಯಾಗಿ ಟೈಮಿಗೆ ಬರಲ್ಲ, ಹೇಳಿದ ಕೆಲಸ ಟೈಮ್ ಸರಿಯಾಗಿ ಮಾಡಲ್ಲ. ಬೇಗ ಬರ್ತೀನಿ 5 ನಿಮಿಷ ಚಿನ್ನ ಅಂತ ಹೇಳ್ತಾರೆ, ಆದ್ರೆ ಬರೋದೇ ಇಲ್ಲ. ನಾಳೆ ಟ್ರಿಪ್ ಹೋಗೋಣ ಅಂತ ಹೇಳ್ತಾರೆ, ಆದ್ರೆ ಅವರೇ ಮರ್ತೋಗ್ಬಿಡ್ತಾರೆ. ನಿಮ್ಗೇನ್ ಅನ್ಸುತ್ತೆ? ಅದನ್ನು ನೀನೇ ಹೇಳ್ಬಿಡು. ಹಾಗಂತೀರಾ? ನನ್ಗಂತೂ ತುಂಬಾ ದೊಡ್ಡ ಪ್ರಾಬ್ಲಮ್ ಅನ್ಸುತ್ತೆ ಏಜೆ. ಎಲ್ಲಾರು ನಿಮ್ ತರ ಪರ್ಫೆಕ್ಟ್ ಆಗಿರಕ್ಕಾಗಲ್ಲ ಅಲ್ಲ. ಇವ್ಳು ನೋಡಿ ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಫೋನ್ ಮಾಡ್ತೀನಿ. ಫೋನ್ ಮಾಡಿದ್ರೆ ಕಟ್ ಮಾಡ್ತಾಳೆ. ಚೂರು ಇವಳಿಗೆ ಸೆನ್ಸ್ ಇಲ್ವಾ? ಅಕ್ಕ ಬಂದಿದ್ದಾಳೆ, ವೇಟ್ ಮಾಡ್ತಿದ್ದಾಳೆ ಬರ್ಬೇಕು ಅಂತ. ಟೈಮ್ ಸೆನ್ಸ್ ಅಲ್ಲ, ಇವಳಿಗೆ ಕಾಮನ್ ಸೆನ್ಸೇ ಇಲ್ಲ ಏಜೆ. ಅವಳಿಗೆ ಟೈಮ್ ಸೆನ್ಸು ಕಾಮನ್ ಸೆನ್ಸು ಎರಡೂ ಇದೆ. ಅಲ್ಲಿ ನೋಡಿ. ಚುಕ್ಕಿ, ಚುಕ್ಕಿ, ಚುಕ್ಕಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಆಯ್ತು, ಸುಮ್ಮನೆ ಬಾ.
ಹುಡುಗರೆಲ್ಲ ಸರಿ ಇಲ್ಲ, ಆ ಕಡೆ ನೋಡ್ಬಿಡ, ಸುಮ್ಮನೆ ಬಾ. ಹಾಯ್ ಬಾಬಾ. ಹಾಯ್ ರೇವತಿ, ಬಾ ಕುತ್ಕೋ. ಏಜೆ, ನನ್ ಹುಡುಗಿ ಬಂದಾಯ್ತು. ಎಲ್ಲಿ ಹುಡುಗ? ಹಲೋ ಬಾಸ್, ಥ್ಯಾಂಕ್ಸ್ ಹೇಳಾಯ್ತು ತಾನೆ. ಇನ್ನೇನು ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡ್ಬೇಕಾ? ಯಾಕೆ ಆ ಥರ ಗುರಾಯಿಸ್ತಾ ಇದ್ದೀರಾ? ಯಾವತ್ತು ಹುಡುಗಿನ ನೋಡೇ ಇಲ್ವಾ? ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ಏಜೆ ನೋಡಿ ಯಾವ ಥರ ಗುರಾಯಿಸ್ತಾ ಇದ್ದಾನೆ ಅಂತ. ಲೀಲಾ, ಕಾಮ್ ಡೌನ್. ರೇವತಿ ನೋಡಕ್ ಬಂದಿರೋ ಹುಡುಗ ಇವರೇ.